ಮಧ್ಯೆ ಕಾಂಗ್ರೆಸ್ನಲ್ಲಿ ಸಭೆ ಪಾಲಿಟಿಕ್ಸ್ ನಡೆದಿದೆ. ಡಿನ್ನರ್ ಪಾಲಿಟಿಕ್ಸ್ ನಂತರ ದಲಿತ ನಾಯಕರ ಮೀಟಿಂಗ್. ಈಗ ಪದೇ ಪದೇ ದಲಿತ ಸಚಿವರು ಶಾಸಕರು ಸಭೆ ಸೇರ್ತಿದ್ದಾರೆ. ಪಟ್ಟದ ಆಟ ಜೋರಾಗಿ ನಡೀತಾ ಇರೋವಾಗಲೇ ಇದರ ಮಧ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಸಭೆ ಪಾಲಿಟಿಕ್ಸ್, ಡಿನ್ನರ್ ಪಾಲಿಟಿಕ್ಸ್, ಅದರ ನಡುವೆ ದಲಿತ ನಾಯಕರ ಮೀಟಿಂಗ್ ಪಾಲಿಟಿಕ್ಸ್. ಪದೇ ಪದೇ ದಲಿತ ಸಚಿವರು ಶಾಸಕರು ಸಭೆ ಸೇರ್ತಾ ಇದ್ದಾರೆ. ಒಳ ಮೀಸಲಾತಿ ಜಾರಿ ಸಂಬಂಧ ಮಹತ್ವದ ಮಾತುಕತೆ ಮಾಡಿದ್ದಾರಂತೆ. ಸಚಿವ ಮಹದೇವಪ್ಪ ಮನೆಯಲ್ಲಿ ನಾಯಕರು ಸಭೆ ಸೇರಿದ್ರು. ನಾಳೆ ಮತ್ತೊಂದು ಸಭೆ ದಲಿತ ಸಮುದಾಯ ಸೇರೋದಕ್ಕೆ ರೆಡಿಯಾಗಿದೆ. ನಾಳೆ ಮತ್ತೊಂದು ಸಭೆ ಸೇರೋದಕ್ಕೆ ಪರಮೇಶ್ವರ್, ಮುನಿಯಪ್ಪ, ಮಹದೇವಪ್ಪ, ತಿಮ್ಮಾಪುರ ಭಾಗಿಯಾಗಿದೆ. ಒಳ ಮೀಸಲಾತಿ ಜಾರಿಯಲ್ಲಿ ಸರ್ಕಾರ ವಿಳಂಬ ಮಾಡ್ತಾ ಇದೆ ಅನ್ನೋದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ರಂತೆ. ದಲಿತ ಸಮುದಾಯ ಪರಿಹಾರಕ್ಕೆ ಸಮಾವೇಶದ ಚಿಂತನೆ ಕೂಡ ನಡೆದಿದೆ. ಪ್ರಭಾವಿ ಸಚಿವರು, ದಲಿತ ಸಚಿವರು ಮತ್ತು ಶಾಸಕರು ಸೇರಿ ಸಭೆ ನಡೆಸಿದ್ರು. ಪದೇ ಪದೇ ಸಭೆ ನಡೀತಾ ಇದೆ. ಯಾವ ಕಾರಣಕ್ಕಾಗಿ ಈ ಬಾರಿ ಸಭೆ ಸೇರಿತ್ತು? ಒಳ ಮೀಸಲಾತಿ ಜಾರಿ ಸಂಬಂಧ ಈ ಸಭೆಯಲ್ಲಿ ಮಹತ್ವದ ಮಾತುಕತೆ ಮಾಡಿದ್ರಂತೆ. ಸಚಿವ ಮಹದೇವಪ್ಪ ಮನೆಯಲ್ಲಿ ನಾಯಕರು ಸಭೆ ಸೇರಿ ಹೀಗೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಅದರ ಮಧ್ಯೆ ದಲಿತ ನಾಯಕರ ಮೀಟಿಂಗ್ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ದಲಿತ ಸಚಿವರು ಶಾಸಕರು ಪದೇ ಪದೇ ಸಭೆ ಸೇರ್ತಾ ಇದ್ದಾರೆ. ಈ ಬಾರಿ ಸಭೆ ಸೇರಿದ್ದರ ಉದ್ದೇಶ ಏನು? ನಾಳೆ ಮತ್ತೊಂದು ಸಭೆ ಇದೆಯಂತೆ. ಅದ್ಯಾವ ಕಾರಣಕ್ಕೆ? ಏನ್ ನಡೀತಾ ಇದೆ ಹಾಗಾದ್ರೆ ಸಮುದಾಯದಲ್ಲಿ? ಶ್ವೇತಾ, ಎಸ್ಟಿ ಸಚಿವರಿಗೂ ಸಭೆ ಸೇರಬೇಕು ಅನ್ನುವಂತ ಅಜೆಂಡಾ ಇತ್ತು. ಅದು ಹೈಕಮಾಂಡ್ ನ ಮಧ್ಯಪ್ರವೇಶದಿಂದಾಗಿ ಮುಂದೂಡಿಕೆ ಆಯಿತು. ಅದಕ್ಕೆ ಪರ್ಯಾಯ ಅನ್ನುವ ರೀತಿಯಾಗಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳು ತಮ್ಮ ತಮ್ಮ ಸಮುದಾಯದ ಸಮಸ್ಯೆಗಳ ಚರ್ಚೆಯ ಬಗ್ಗೆ ಸಪರೇಟ್ ಮೀಟಿಂಗ್ ಗಳನ್ನ ಮಾಡ್ತಾ ಇರೋದು ಗಮನಿಸ್ತಾ ಇದೀವಿ. ಇತ್ತೀಚೆಗಷ್ಟೇ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಎಸ್ಟಿ ಶಾಸಕರು ಸಚಿವರು ಎಲ್ಲರೂ ಕೂಡ ಸಭೆ ಸೇರಿದ್ರು. ಅದರ ಮುಂದುವರಿದ ಭಾಗವಾಗಿ ಎಸ್ಸಿ ಸಮುದಾಯದ ಸಚಿವರು ಮತ್ತು ಶಾಸಕರು ಮಹದೇವಪ್ಪ ನಿವಾಸದಲ್ಲಿ ಮೊನ್ನೆ ಅಷ್ಟೇ ಮೀಟಿಂಗ್ ಮಾಡಿದ್ರು. ಈಗ ನಾಳೆ ಮತ್ತೊಂದು ಸುತ್ತಿನ ಸಭೆಯನ್ನ ಮಹದೇವಪ್ಪ ಅವರ ನಿವಾಸದಲ್ಲೇ ಕರೆಯಲಾಗ್ತಾ ಇದೆ. ಅಂದ್ರೆ ಎಸ್ಟಿ ಸಮುದಾಯದಲ್ಲಿ ಒಳ ಮೀಸಲಾತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನು ಆಶ್ವಾಸನೆಯನ್ನ ಕೊಟ್ಟಿತ್ತು ಅದನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ವಿಳಂಬ ಆಗ್ತಾ ಇದೆ. ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಜೊತೆಗೆ ಪ್ರತಿಭಟನೆಗಳು, ಪಾದಯಾತ್ರೆಗಳು ಕೂಡ ಆರಂಭ ಆಗಿದೆ. ಹೀಗಾಗಿ ಸರ್ಕಾರದ ಮೇಲೆ ಒತ್ತಡ ತಂದು ಒಳ ಮೀಸಲಾತಿಯನ್ನ ಆದಷ್ಟು ಬೇಗ ಜಾರಿಗೊಳಿಸಬೇಕಾಗಿರುವಂತಹ ಜವಾಬ್ದಾರಿ ದಲಿತ ಸಮುದಾಯದ ಶಾಸಕರು ಮತ್ತು ಸಚಿವರ ಮೇಲೆ ಇದೆ. ಆ ಕಾರಣಕ್ಕಾಗಿ ಮೊನ್ನೆ ಮಹದೇವಪ್ಪ ನಿವಾಸದಲ್ಲಿ ಸೇರಿದಂತ ಸಭೆಯಲ್ಲಿ ಈ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಆದಷ್ಟು ಬೇಗ ಒಳ ಮೀಸಲಾತಿಯ ದತ್ತಾಂಶವನ್ನ ಪಡೆದುಕೊಳ್ಬೇಕು, ಜಾರಿಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡ ಹಾಕಬೇಕು ಅನ್ನುವಂತ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇದು ಸಮುದಾಯದ ಸಮಸ್ಯೆಗಳು ಒಂದು ಕಡೆ ಆದ್ರೆ, ರಾಜಕೀಯವಾಗಿಯೂ ಕೂಡ ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ನಾಯಕರುಗಳು ಆಗಾಗ ಸಭೆ ಸೇರ್ತಾ ಇರುವಂತದ್ದು, ತಮ್ಮ ಶಕ್ತಿಯನ್ನ ಗಟ್ಟಿಗೊಳಿಸಿಕೊಳ್ಳುವಂಥದ್ದು ಮತ್ತು ತಾವೆಲ್ಲ ಒಗ್ಗೂಡಿ ಕೆಲಸ ಮಾಡಬೇಕು, ತಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು ಅನ್ನುವಂತ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿಯೂ ಕೂಡ ಈ ಸಭೆಗಳು ನಡೀತಾ ಇದೆ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕಾರ ಹಸ್ತಾಂತರ ಏನಾದ್ರೂ ಆದ್ರೆ ಶತಾಯ ಗತಾಯ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನ ಕೇಳಬೇಕು ಅನ್ನುವಂತಹ ಬಯಕೆ ಸಮುದಾಯದ ನಾಯಕರಲ್ಲಿ ಇದೆ. ಹಾಗಾಗಿ ನಾವೆಲ್ಲ ಒಗ್ಗೂಡದೇ ಇದ್ರೆ ಅದು ಸಾಧ್ಯ ಇಲ್ಲ ಅನ್ನುವಂತಹ ಅರಿವು ಕೂಡ ಆ ನಾಯಕರಲ್ಲಿ ಇದೆ. ಹಾಗಾಗಿ ಈ ಸಭೆಗಳು ಒಂದು ಮೀಸಲಾತಿ, ಒಳ ಮೀಸಲಾತಿ ವಿಚಾರಕ್ಕೆ ನಡೆದ್ರೂ ಕೂಡ ರಾಜಕೀಯವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಇರಬೇಕು ಅನ್ನುವಂತ ಒಂದು ಮೆಸೇಜ್ ಮತ್ತು ಒಗ್ಗಟ್ಟಾಗಿ ಇದೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೂಡ ಈ ಸಮುದಾಯವಾರು ಸಭೆಗಳು ಪಾಸ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಈ ಸಭೆಗಳು ಮಹತ್ವವನ್ನ ಪಡೆದುಕೊಂಡಿದೆ. ಇದು 3ನೇ ಬಾರಿ ಸೇರ್ತಾ ಇರುವಂತದ್ದು. ಮಹದೇವಪ್ಪ ನಿವಾಸದಲ್ಲೇ ಇದು 3ನೇ ಬಾರಿ. ನಾಳೆ ಇನ್ನೊಂದು ಮೀಟಿಂಗ್ ಕೂಡ ಆಗ್ತಾ ಇರೋದ್ರಿಂದ ನಾಳೆ ನಡೆಯುವಂತ ಸಭೆಯು ಕೂಡ ಮಹತ್ವವನ್ನ ಪಡೆದುಕೊಂಡಿದೆ. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.